ನಗರದಲ್ಲಿ ಕ್ರಿಮಿಗಳ ಹಾವಳಿ ಹೆಚ್ಚಾಗ್ಬಿಟ್ಟಿದೆ. 10 ರೂಪದಲ್ಲಿ ವಂಚನೆ ಮಾಡ್ತಿದ್ದಾರೆ. ಚಿನ್ನಾಭರಣ, ಹಣ ಎಗರಿಸ್ತಾ ಇದ್ದಾರೆ. ಅಂತಹ ಹಲವು ಚೋರರಿಗೆ ಪೊಲೀಸರು ಸರಿಯಾಗಿ ಬಿಸಿ ಮುಟ್ಟಿಸಿದ್ದಾರೆ. ಹೆಲ್ಮೆಟ್ ಧರಿಸಿ ಮನೆಗೆ ನುಗ್ಗಿದ ಕ್ರಿಮಿಗಳು. ನಕಲಿ ಗನ್ ಹಣೆಗಿಟ್ಟು 25 ಲಕ್ಷ ದರೋಡೆ. ಫುಲ್ ಹೆಲ್ಮೆಟ್, ಮಾಸ್ಕ್, ಕೈಗೆ ಗ್ಲೌಸ್. ಜೆಜೆ ನಗರದ ಈ ಮನೆಗೆ ನುಗ್ಗಿದ ಕ್ರಿಮಿಗಳು ಮನೆಯಲ್ಲಿದ್ದ 17 ವರ್ಷದ ಅಪ್ರಾಪ್ತೆಗೆ ಹೆದರಿಸಿದ್ರು. ಆಕೆಯ ಹಣೆಗೆ ನಕಲಿ ಗನ್ನಿಟ್ಟು ಹೆದರಿಸಿ ತಲೆಗೆ ಉಲ್ಟಾ ಗನ್ನಿಂದ ಹೊಡೆದ್ರು. ಬಳಿಕ 139 ಗ್ರಾಂ ಚಿನ್ನ, 8 ಲಕ್ಷ ನಗದು ದೋಚಿ ಎಸ್ಕೇಪ್ ಆಗಿದ್ರು. ಅಷ್ಟಕ್ಕೂ ಟೆಕ್ಕಿಯೊಬ್ಬರ ಮನೆ ದೋಚಿದ ಕ್ರಿಮಿಗಳು ಇವರೇ. ಹೆಸರು ಅಶ್ರಫ್ ಹಾಗೂ ಅಫ್ರೋಜ್. ಮನೆಯಲ್ಲಿ ಹಣ ಇರೋ ಬಗ್ಗೆ ಮನೆಯವರು ಪರಿಚಿತರ ಜೊತೆ ಹೇಳ್ಕೊಳ್ತಿದ್ರು. ಇದನ್ನ ಕೇಳಿಸ್ಕೊಂಡು ಇಬ್ಬರು ಕೃತ್ಯ ಎಸಗಿದ್ರು. ಜೆಜೆ ನಗರ ಪೊಲೀಸರು ಇಬ್ಬರನ್ನು ಬಂಧಿಸಿದ್ದಾರೆ. ಡೇ ಟೈಮಲ್ಲಿ ಮನೆ ಕಳ್ಳತನ ಆಗಿದೆ. ಇದರಲ್ಲಿ ನಕಲಿ ಪಿಸ್ತೂಲ್ ತೋರಿಸಿ ಒಬ್ಬ ಆರೋಪಿ ಮನೆಯಿಂದ ಆಡಾಗಲೇ ಗೋಲ್ಡ್ ಮತ್ತು ಕ್ಯಾಶ್ ತೊಗೊಂಡು ಹೋಗಿದ್ರು. ಅದರಲ್ಲಿ 139 ಗ್ರಾಮ್ಸ್ ಗೋಲ್ಡ್ ಮತ್ತು 8 ಲಕ್ಷ ಕ್ಯಾಶ್ ಮತ್ತು ಒಂದು 2 ವೀಲರ್ ಸೀಸ್ ಆಗಿದೆ. ಟೋಟಲ್ 25.50 ಲ್ಯಾಕ್ಸ್ ವರ್ತ್ ಇದೆ. ಐಷಾರಾಮಿ ಕಾರುಗಳಿಗೆ ನಕಲಿ ದಾಖಲೆ ಸೃಷ್ಟಿಸಿ ಕಳ್ಳಾಟ. ಸುಮಾರು 50 ಲಕ್ಷ ಮೌಲ್ಯದ ಕಾರುಗಳನ್ನ 4-5 ಲಕ್ಷಕ್ಕೆ ಅಡಬಿಡ್ತಿದ್ದ ಚಾಲಾಕಿಗಳಿವರು. ಪ್ರಭಾಕರ್, ವೇಣುಗೌಡ, ಪ್ರಶಾಂತ್ ಮತ್ತು ಭಾಗೇಶ್ ಅಂತ ಹೆಸರು. ಕಾರ್ ಬ್ರೋಕರ್ಗಳು ಅಂತ ಇವರು ಹೈಫೈ ಕಾರುಗಳ ದಾಖಲೆಗಳನ್ನ ಟ್ಯಾಂಪರ್ ಮಾಡ್ತಿದ್ರು. ಒಂದೇ ಕಾರಿನ ದಾಖಲೆಯನ್ನ ಹಲವರ ಬಳಿ ಅಡಬಿಟ್ಟು ಹಣ ಪಡೀತಿದ್ರು. ಇದೀಗ ಈ 4ವರನ್ನು ಪೊಲೀಸರು ಬಂಧಿಸಿದ್ದಾರೆ. 7 ಕಾರ್ ಸೀಸ್ ಮಾಡಿದ್ದಾರೆ. ಮದುವೆ ಮಂಟಪಗಳಲ್ಲೇ ಕದೀತಾ ಇದ್ದ ಚೋರ ಲಾಕ್. ಆವಲಹಳ್ಳಿ ಪೊಲೀಸರು ಕಲ್ಯಾಣ ಮಂಟಪಗಳಲ್ಲಿ ಕದೀತಾ ಇದ್ದ ಆಸಿಫ್ ಹಾಗೂ ಒಂಟಿ ಮನೆಗಳನ್ನ ದೋಚ್ತಾ ಇದ್ದ ಕರಾಟೆ ಶ್ರೀನಿವಾಸ್ನನ್ನ ಬಂಧಿಸಿದ್ದಾರೆ. ಇಬ್ಬರಿಂದ 50 ಲಕ್ಷಕ್ಕೂ ಅಧಿಕ ಮೌಲ್ಯದ ಚಿನ್ನ ಮತ್ತು ನಗದು ಸೀಸ್ ಮಾಡಿದ್ದಾರೆ. HSR ಲೇಔಟ್ನಲ್ಲಿ ಕ್ರೋಮಾ ಶೋರೂಮ್ನ ಗ್ರಿಲ್ ಮುರಿದು 24 ಲಕ್ಷ ಮೌಲ್ಯದ ಗ್ಯಾಡ್ಜೆಟ್ಸ್ ಕದ್ದಿದ್ದ ತಮಿಳುನಾಡು ಮೂಲದ ಸತ್ಯಾನನ್ನು ಬಂಧಿಸಿದ್ದಾರೆ. ಪ್ರಜ್ವಲ್ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.